ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀನು ಬದಲಾಗೋದೇ ಇಲ್ಲ ಅಂತ ತಿಳ್ಕೊಂಡ್ಬಿಟ್ಟಿದ್ದೆ ಕಣ. ದೃಶ್ಯನ ಬಿಡೋದೇ ಇಲ್ಲ. ಈ ಮನೆ ವಂಶದವರನ್ನ ಮಣ್ಣು ಪಾಲು ಮಾಡುವುದೇ ನೀನ್ ಸರ್ವನಾಶ ಆಗೋಗ್ತೀಯ ಅಂತ ನಾನೇ ಎಷ್ಟು ಸತಿ ನೀನನ್ನ ಬೈತಿದ್ದೆ ಕಣೋ. ನನ್ನ ಕ್ಷಮಿಸ್ಬಿಡು, ನನ್ನ ಕ್ಷಮಿಸ್ಬಿಡು. ಮನೇನ ಒಬ್ಬ ತಂದೆ ತಾಯಿಗೆ ಇದಕ್ಕಿಂತನೂ ಸಂತೋಷ, ಇದಕ್ಕಿಂತನೂ ಆನಂದ ಇನ್ನೇನಿದೆ ಹೇಳು. ಯಾವ ಮಗನು ಕೊಡಕ್ಕಾಗ್ದೇನೆ ಇರುತ್ತೆ ಬಲವಣಿ ಕೊಟ್ಬಿಟ್ಟೆ ನೀನು. ಈ ಕೈಗೆ ಕೊಟ್ಬಿಟ್ಟೆ. ಕೇಶವ ಪ್ರಸಾದ್, ಯಾವ ತಂದೆಗೂ ಯಾವ ಮಗ ಕೊಡ್ದಲೇ ಇರು ಅಂತ ಬಳಿ ಕೊಟ್ಬಿಟ್ಟ ನನ್ನ ಮಗ. ಕುರ್ತದ ದಾಸನಾಗಿದ್ದವನು ವಿಮುಕ್ತನಾಗ್ಬಿಟ್ಟ, ಕುರ್ತಾ ಬಿಟ್ಬಿಟ್ಟ. ನನ್ನ ಮಗ ನನಗೆ ಸಿಕ್ಬಿಟ್ಟೆ, ನನ್ನ ಮಗ ನನಗೆ ಸಿಕ್ಬಿಟ್ಟೆ ಕಡೆ. ಎಲ್ಲ ನಿನ್ ತಪಸ್ಸಿಗೆ ಫಲ ಇದು, ನಿನ್ನೆ ತಪಸ್ಸಿಗೆ ಫಲದೇನೇ ಇಲ್ಲ, ಎಲ್ಲ ನಿಂದೆ. ಸಾಧ್ರ ಸುಭಾಷ್ನೆ ನೋಡಮ್ಮ, ಸುಭಾಷ್ನೆ ನೋಡು. ಸುಭಾಷ್, ನಿಜವಾಗ್ಲೂ ಕುಡಿಯೋದು ಬಿಟ್ಟಿದ್ಯಾ? ಹೌದೌದು, ನಿಜವಾಗ್ಲೂ ಕುಡಿಯೋದನ್ನ ಬಿಟ್ಟಿದ್ದೇನೆ. ಇಷ್ಟೊಂದು ಸ್ವರ್ಗೋಗಿದ್ಯಾ ನೀನು, ನಿನ್ ಕೂದಲು, ನಿನ್ನ ಅವತಾರ. ಸುಭಾಷ್, ಹೌದು, ತುಂಬಾ ಸ್ವರ್ಗೋಗ್ಬಿಟ್ಟಿದ್ಯಾ. ನೋಡ ಹೆಂಗಾಗಿದ್ಯಾ. ಯಾಕೆ ತಿನ್ನಕ್ಕೆ ಏನಾದ್ರು ಪ್ರಾಬ್ಲಮ್ ಇತ್ತ ಅಲ್ಲಿ? ಜೇ, ಡೋಂಟ್ ಬಿ ಸಿಲಿ. ಅವನೇನ್ 5 ಸ್ಟಾರ್ ಹೋಟೆಲಲ್ಲಿ ಇದ್ನ? ಇದ್ದಿದ್ದು ರಿಹ್ಯಾಬ್ ಸೆಂಟ್ರಲ್ಲಿ. ಅಲ್ಲಿ ಉಪಚಾರ ಮಾಡ್ತಾರೆ ಅನ್ಕೊಂಡಿದ್ಯಾ? ಟಾರ್ಚರ್ ಕೊಟ್ಟಿರ್ತಾರೆ. ಸಾಧನ ಸಾಕು, ಬಾಯ್ ಕಡೆ. ಸುಭಾಷ್, ನನ್ನ ಮಗ ಚಿನ್ನ, ಬರೀ ಚಿನ್ನ ಅಲ್ಲ, ಕಿಟ್ಟ ಚಿನ್ನ ಹೊಳಿತಾ ಇದ್ದಾನೆ. ಎಲ್ಲ ಗಂಡಾಂತರನ್ನು ಜಯಿಸಿ ಬಂದಿದ್ದಾನೆ. ಮೊದಲು ನೀನು ನಿನ್ನ ಗಂಡ ಕಣ್ಣಿನ ಪೊರೆ ತೆಗೆಸ್ಕೊಳ್ಳಿ, ಅಷ್ಟೇ ಅಲ್ಲ ಬುದ್ಧಿನೂ ಟೆಸ್ಟ್ ಮಾಡಿಸ್ಕೊಂಡ್ ಬನ್ನಿ. ಮಾವ, ನಾನ್ ಏನ್ ಹೇಳಕ್ ಬಂದೆ ಅಂದ್ರೆ, ರೀ, ಅನಾವಶ್ಯಕವಾದ ಮಾತೆಲ್ಲ ಯಾಕ್ರಿ ಈಗ? ನಮ್ಮ ಮಗ ಇನ್ಯಾವತ್ತೂ ಕುಡಿಯೋ ಯೋಚನೆ ಕೂಡ ಮಾಡೋದಿಲ್ಲ ರೀ. ಅದಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಅಮ್ಮ. ಬಾ. ನಮ್ಮ ಸೊಸೆ ಸುಮಾ ಕಣ್ರಿ. ಮಾವ, ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ? ನಾನು ಈ ಮನೆ ಸೊಸೆಯಾಗಿ ನನ್ನ ಕರ್ತವ್ಯ ಮಾಡಿದ್ದೀನಿ ಅಷ್ಟೇ. ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ಯಾರದು ಮತ್ತೆ ಗಲಾಟೆ? ನೀವು ವರಿ ಆಗ್ಬೇಡಿ, ನಾನ್ ನೋಡ್ತೇನೆ. ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ಡೌನ್ ಡೌನ್ ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ಹೇ, ಯಾರು ಇವರೇನಾ? ಕೈಯಲ್ಲಿ ಬೋರ್ಡ್ ಬೇರೆ ಹಿಡ್ಕೊಂಡಿದ್ದಾರೆ. ಡೌನ್ ಡೌನ್ ತೀರ್ಥಕ ಪ್ರಸಾದ್, ಡೌನ್ ಡೌನ್ ತೀರ್ಥಕ ಪ್ರಸಾದ್. ಬೇಕು ದುರಂಕಾರಿ ತೀರ್ಥನಿಗೆ ಧಿಕ್ಕಾರ, ಧಿಕ್ಕಾರ. ನಿಲ್ಸಿ, ನಿಲ್ಸಿ.
ಏನಪ್ಪ ನೀವು ತಿಳಿದಂತವರಾಗಿ ನನ್ನ ಮಗ ಏನಾದ್ರೂ ತಪ್ಪು ಮಾಡಿದ್ರೆ ನನ್ಗೆ ಹೇಳಿ, ನಾನು ಅವನಿಗೆ ತಿದ್ದಿ ಬುದ್ಧಿ ಹೇಳ್ತೀನಿ. ಏನಪ್ಪ ಮನೆ ಮುಂದೆ ಬಂದು ಗಲಾಟೆ ಮಾಡ್ತಾ ಇದ್ದೀರಲ್ಲ, ನ್ಯಾಯನ? ನಿಮ್ಮ ಮಗನಿಗೆ ರಾಜಕೀಯದ ನೆತ್ತಿಗೇರಿದೆ ಸರ್. ನಾನೊಬ್ಬ ವರದಿಗಾರ ಅಂತ ನೋಡ್ದೆ, ನನ್ ಮೇಲೆ ಹಲ್ಲೆ ಮಾಡ್ತಾನೆ. ದೊಡ್ಡ ಗಲಾಟೆನೇ ಆಗೋಗಿದೆ. ಸಾಹೇಬ್ರಿಗೆ ಫೋನ್ ಮಾಡ್ಬೇಕು. ಅವನು ಬಹಿರಂಗವಾಗಿ ನಮ್ಮ ಹತ್ರ ಕ್ಷಮೆ ಕೇಳಲೇಬೇಕು. ಅವನ ಸೊಕ್ಕಿಗೆ ಶಿಕ್ಷೆ ಆಗ್ಲೇಬೇಕು. ಡಿಗ್ರಿ ಕಾಲೇಜಿಗೆ ಮತ್ತೊಮ್ಮೆ ಭೇಟಿ ಕೊಡಬೇಕು ಸರ್. ಇವತ್ತಿನ ಪೀಳಿಗೆಗೆ ರಾಜಕೀಯ ಎಷ್ಟು ಮುಖ್ಯ ಅನ್ನೋದನ್ನ ನಾವು ಅವ್ರಿಗೆ ಮನವರಿಕೆ ಮಾಡಿಸ್ಬೇಕು. ಎಷ್ಟೇ ಆಗಲಿ ಸೋಷಿಯಲ್ ಮೀಡಿಯಾ ಆಳ್ತಾರದ ಸ್ಟೂಡೆಂಟ್ಸ್ ಅಲ್ವಾ ಸರ್, ಅವ್ರನ್ನ ನಮ್ಮ ಕಡೆ ಹೇಳ್ಕೊಂಡ್ರೆ ನಮಗೆ ತುಂಬ ಲಾಭ ಆಗುತ್ತೆ. ಗುಡ್, ವೆರಿ ಗುಡ್. ಒಳ್ಳೆ ಯೋಚನೆ ತೀರ್ಥ. ನೀನು ಅದ್ರ ಬಗ್ಗೆ ವ್ಯವಸ್ಥೆ ಮಾಡು. ನಾನು ಮುಖ್ಯಮಂತ್ರಿಗಳ ಹತ್ರ ಮಾತಾಡ್ತೀನಿ. ಒಮ್ಮೆ ಅವರು ಸ್ಟೂಡೆಂಟ್ಸ್ಗಳಿಗೆ ಸರ್ಕಾರದಿಂದ ಸಿಗೋ ಸವಲತ್ತುಗಳ ಬಗ್ಗೆ ಭರವಸೆ ಕೊಟ್ಟರೆ ಅದು ನಮಗೆ ಸಹಕಾರಿಯಾಗುತ್ತೆ. ಒಂದು ನಿಮಿಷ ಸರ್, ಹೇಳಿ ಸುಮ್ಮನವ್ರೆ. ಅಯ್ಯೋ ಸಾಹೇಬ್ರೆ, ಏನ್ ಹೇಳ್ತಿದ್ದೀರ ಸುಮ್ಮನವ್ರೆ? ನಾನೊಂದು ಹೊಡೆದೇ ಇಲ್ವಲ್ಲ, ತಳ್ಳಿದ್ದಷ್ಟೇ. ನನ್ ಪರ್ಮಿಷನ್ ಇಲ್ಲದೆ ವಿಡಿಯೋ ರೆಕಾರ್ಡ್ ಮಾಡ್ತಾ ಇದ್ದ ಅಂತ ಕ್ಯಾಮ್ರಾ ಕಿತ್ಕೊಂಡೆ. ಅದನ್ನ ಹೇಳಾಯ್ತು ಸಾಹೇಬ್ರೆ, ಆದ್ರೆ ನಮ್ ಮಾತನ್ ಕೇಳೋ ಪರಿಸ್ಥಿತಿಯಲ್ಲಿ ಯಾರು ಇಲ್ಲ. ಮಾವ ತುಂಬಾ ಕೇಳ್ಕೊತಿದಾರೆ ಸಾಹೇಬ್ರೆ, ಆದ್ರೆ ಅವ್ರು ಯಾರು ಮಾವನ್ ಮಾತು ಕೇಳೋ ಪರಿಸ್ಥಿತಿಲಿ ಇಲ್ಲ. ತೀರ್ಥ ಅವ್ರು ಬರ್ಲೇಬೇಕು, ಅವ್ರು ನಮ್ಮ ಹತ್ರ ಕ್ಷಮೆ ಕೇಳಲೇಬೇಕು ಅಂತ ಒಂದೇ ಸಮ ಹಠ ಮಾಡ್ತಿದ್ದಾರೆ. ನೀವ್ ಬಂದ್ ಮಾತಾಡಿದ್ರೆ ಸರಿ ಹೋಗ್ಬೋದು ಸಾಹೇಬ್ರೆ. ಮನೆ ಅಕ್ಕಪಕ್ಕದಲ್ಲಿ ಗೊತ್ತಾಗೋಕ್ ಮುಂಚೆ ದಯವಿಟ್ಟು ಬೇಗ ಬಂದ್ಬಿಡಿ. 5 ನಿಮಿಷ ಬರ್ತೀನಿ. ತೀರ್ಥ, ಏನಾಯ್ತು? ನಿನ್ನೆ ರಿಪೋರ್ಟರ್ ಜೊತೆ ಗಲಾಟೆ ಆಯ್ತಲ್ಲ, ಆ ರಿಪೋರ್ಟರ್ ನಾವು ಹೊಡೆದೆ ಅಂತ ಸುಳ್ಳು ಹೇಳಿ ಮನೆ ಮುಂದೆ ಗಲಾಟೆ ಮಾಡ್ತಾ ಏನಂತೆ. ಏನಿದೆಲ್ಲ ದಿನ ಏನಾದರೂ ಒಂದು ಸಮಸ್ಯೆನ ಹುಟ್ಟಾಕ್ತಾ ಇದೆಯಲ್ಲ. ನೋಡು, ನಾವು ರಾಜಕೀಯದವ್ರ ಅಂದಮೇಲೆ ಮೀಡಿಯಾದವ್ರನ್ನ ಬಹಳ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಅವರು ನಿನ್ನ ಒಂದಿಂದಲ್ಲಿ ಬೇಕಾದ್ರೆ ಹೀರೋ ಮಾಡಿಬಿಡ್ತಾರೆ, ಹಾಗೆ ಝೀರೋನೂ ಮಾಡ್ತಾರೆ. ನೋಡು, ಇದಕ್ಕೆಲ್ಲ ನೀನು ಆಸ್ಪದ ಕೊಡಬೇಡ. ಹೋಗು, ಬೇಗ ಹೋಗು, ಅದನ್ನ ಹ್ಯಾಂಡಲ್ ಮಾಡು. ಹೋಗು. ನೋಡಪ್ಪ, ಮನೆ ಮುಂದೆ ಬಂದು ಬಾಟ ಹಿಡ್ಕೊಂಡು ಘೋಷಣೆ ಕೂಗಿ ಸತ್ಯಾಗ್ರಹ ಮಾಡೋದು ಅಕ್ಕಪಕ್ಕದವ್ರಿಗೂ ತೊಂದ್ರೆ, ಮನೆಯಲ್ಲಿ ಇರೋರ್ಗೂ ಮಾನಸಿಕ ತೊಂದ್ರೆ. ನೋಡಿ, ನನ್ನ ಮಗ ಗೊತ್ತಿದ್ದೋ ಗೊತ್ತಿಲ್ತಾನೆ ತಪ್ಪು ಮಾಡಿರ್ಬೋದು, ನಾನು ಅವನಿಗೆ ಬುದ್ಧಿ ಹೇಳ್ತೀನಿ. ಎಷ್ಟೇ ಆಗ್ಲಿ ಅವ್ನು ಬಿಸಿ ರಕ್ತ. ಏನ್ರಿ ಕೋಪ ಮಾಡ್ಕೊಳ್ಳೋದವನು? ನಮಗ್ ಕೋಪ ಬರಲ್ವಾ? ನಮ್ದು ಕೋಲ್ಡ್ ಬ್ಲಡ್. ನಾವೇನಾದ್ರೂ ತಳ್ಳಾಟಕ್ಕೆ ನಿಂತ್ರೆ ನಿಮ್ ಮಗನ್ ಗತಿ ಏನಾಗ್ಬೇಕು ಯೋಚನೆ ಮಾಡಿ. ಹೇ, ಅದನ್ನ ಈ ಕೋಲ್ ಗಲಾಟೆ ಹೊರಗಡೆ ತಾನೇ ಆಗಿದ್ದು, ಹೊರಗಡೆನೆ ಅದನ್ನ ಸಾಲ್ವ್ ಮಾಡಿ. ಮನೆವರೆಗೂ ಬರೋದೆಲ್ಲ ಇಟ್ಕೋಬೇಡಿ. ಅವನಿರೋದು ಇಲ್ಲೇ ಅಲ್ವಾ? ಅವನ್ಗೆ ಇದೇ ಜಾಗದಲ್ಲಿ ಮರ್ಯಾದೆ ತೆಗ್ದೆ ಬುದ್ಧಿ ಬರುತ್ತೆ. ನೋಡ್ರಪ್ಪ, ಮನೇಲಿ ಎಲ್ರಿಗೂ ದುರಹಂಕಾರ. ಹೇ ಮಿಸ್ಟರ್, ನಮ್ ದುರಹಂಕಾರದ ಬಗ್ಗೆ ಮಾತಾಡೋದಕ್ಕೆ ನೀವ್ ಯಾರ್ರಿ? ಸಾಧನ ನೋಡಿ ಮಾವ, ಮನೆ ಮಾನ ಮರ್ಯಾದೆನ ಹೋಲ್ಸೆಲ್ಲ ಬೀದಿಗೆಳಿತಾ ಇದ್ದಾರೆ. ಅಪ್ಪ, ಅಕಸ್ಮಾತ್ ಇದೇ ಕೆಲಸ ನಾನ್ ಮಾಡಿದಿದ್ರೆ ಇಷ್ಟೊತ್ತಿಗಾಗ್ಲೇ ನನ್ನ ಬೈದು ಮನೆಯಿಂದ ಆಚೆ ಆಗ್ತಾ ಇದ್ರಿ. ಅಲ್ಲ ಕಣೋ, ಮನೆಗ್ ದೊಡ್ಡ ಮಗ ಆಗಿ ಈ ಸಮಸ್ಯೆನ ಪರಿಹಾರ ಮಾಡೋದು ಹೇಗೆ ಅಂತ ಯೋಚನೆ ಮಾಡೋದ್ ಬಿಟ್ಟು ನೀನು ಹೊಸ ಸಮಸ್ಯೆ ಶುರು ಮಾಡ್ತಾ ಇದೆಯಲ್ಲ. ಅತ್ತೆ, ಹಿರಿ ಮಗ ಅಂತ ಎಲ್ಲದನ್ನು ತಲೆ ಮೇಲೆ ಹೊತ್ಕೊಳ್ಳೋದಕ್ಕಾಗತ್ತಾ? ಇದನ್ನ ಯಾರು ಸೃಷ್ಟಿ ಮಾಡ್ಕೊಂಡಿದಾರೋ ಅವರೇ ಬಂದು ಪರಿಹರಿಸ್ಕೊಳ್ಳಿ. ಹಲ್ಲೆಕೋರ ತೀರ್ಥಂಕರ್ ಪ್ರಸಾದ್ ಕ್ಷಮೆ ಕೋರಲೇಬೇಕು. ಸರ್ ಸರ್, ಒಳ್ಳೆ ಸಮಯಕ್ಕೆ ಬಂದಿದ್ದೀರಾ ಸರ್. ಏನಪ್ಪ ನಿನ್ ಸಮಸ್ಯೆ? ತೀರ್ಥಂಕ ಪ್ರಸಾದ್ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ತೀರ್ಥನಿಗೆ ಶಿಕ್ಷೆ ಆಗ್ಲೇಬೇಕು ಸರ್. ಅವನು ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ. ಒಬ್ಬ ವರದಿಗಾರ ಹಕ್ಕನ್ನ ಕಿತ್ಕೊಂಡಿದ್ದಾನೆ ಸರ್.
ಅವನಿಗೆ ಶಿಕ್ಷೆ ಆಗ್ಲೇಬೇಕು, ಅವನ ಕೈಗೆ ಕೊಳ ತೊಡಿಸ್ಲೇಬೇಕು ಸರ್ ನೀವು. ನೀವಿಬ್ರೇನ್ರಿ ಇಲ್ಲಿ? ಮಗ ಇದ್ ನಿಮ್ಮನೇನೋ? ಮಗ ನಮ್ಮನೆ. ನೀನೆಲ್ಲೋ ಒಂದ್ ತಿಂಗಳಾದ್ರೂ ಭಾರತ ಕಾಣಿಸ್ಕೊಂಡ್ಲೇ ಇಲ್ಲ. ಅದಿರ್ಲಿ, ನೀವಿಬ್ರು ಯಾವಾಗ್ಲಪ್ಪ ರಿಪೋರ್ಟರ್ ಕೆಲ್ಸಕ್ಕೆ ಸೇರ್ಕೊಂಡ್ರಿ? ಯಾವ ರಿಪೋರ್ಟರ್ ಕಣ, ಮನೆ ಹತ್ರ ಬಂದು ಧರಣಿ ಕೂತ್ರೆ 5,000 ಕೊಡ್ತೀನಂದ್ರು ಒಬ್ಬೊಬ್ಬರಿಗೆ. ಅದಕ್ಕೆ ಬಂದ್ಬಿಟ್ವಿ ಮಗ, ಸಂಜೆ ಎಣ್ಣೆಗೆ ಆಗುತ್ತೆ ಅಂತ. 10,000ನ? ಒಳ್ಳೆ ಅಮೌಂಟು. ಸ್ವಲ್ಪ ಜೋರ ಕೂಗ್ಲು. ಒಂದ್ ವಿಷಯ, ಯಾರ ಹತ್ರನೂ ನಾವು ರಿಪೋರ್ಟರ್ ಅಲ್ಲ ಅಂತ ಹೇಳಕ್ ಹೋಗ್ಬೇಡ. ಶೋರ್ ಮಗ, ನೀವಿಬ್ರು ಅಲ್ಲೇ ನಿಂತ್ಕೊಂಡು ಕೂಗ್ತಾರಿ, ನಾನು ಆಮೇಲೆ ಸಿಗ್ತೀರಿ. ಬನ್ನಿ. ಏನ್ ಹೇಳಿದ್ರು? ಇವ್ರು ಯಾರು ಒರಿಜಿನಲ್ ರಿಪೋರ್ಟರ್ಸ್ ಅಲ್ಲಮ್ಮ. ಅಲ್ಲಿ ಕಾರ್ನಲ್ಲಿ ನಿಂತಿರೋ ನೋಡು, ಅವರಿಬ್ರು ನಾನು ಕುಡಿಬೇಕಾರೆ ನನ್ನ ಕ್ಲಾಸ್ಮೇಟ್ಸ್. ಒಬ್ಬೊಬ್ರಿಗೂ 5,000 ಕೊಟ್ಟು ಇಲ್ಲಿ ಕೂಗ ಕರ್ಕೊಂಡ್ ಬಂದಿದ್ದಾರೆ. ಹಲೋ, ಹಾಂ ಸರ್, ಅದೇ ಕಾರ್ಪೊರೇಟರ್ ತೀರ್ಥಂಕರ ಪ್ರಸಾದ್. ಹಾಂ ಸರ್ ಬನ್ನಿ ಬನ್ನಿ. ಪೊಲೀಸಿಗೆ ಫೋನ್ ಮಾಡಿದ್ದೆ, ಇಲ್ಲೇ ರೌಂಡ್ಸಲ್ಲಿ ಇದ್ದಾರೆ ಅಂತೆ. ಬರ್ತೀನಿ 2 ನಿಮಿಷ ಅಂದರು. ಅವ್ರು ಬಂದಾಗ ಇವ್ರದ್ದೆಲ್ಲ ಒಂದ್ಸತಿ ID ಕಾರ್ಡ್ ಚೆಕ್ ಮಾಡಕ್ಕೆ ಹೇಳಿ. ಈಗ ಒಬ್ಬನೂ ನಿಂತ್ಕೊಳ್ಳೋದು. ಇನ್ಸ್ಪೆಕ್ಟ್ರೆ, ನನಗೆ ಇವ್ರ ಮೇಲೆಲ್ಲ ಅನುಮಾನ. ಒಂದ್ಸತಿ ಇವ್ರ ಐಡೆಂಟಿಫಿಕೇಶನ್ ಕಾರ್ಡ್ನ ಚೆಕ್ ಮಾಡಿ ಪ್ಲೀಸ್. ಸರಿ. ಮಾನ್ಯ ಪತ್ರಕರ್ತರೆ, ನಿಮ್ಗೆ ಈ ರಾಜಸಿಂಗ್ ಮಾಡೋ ನಮಸ್ಕಾರಗಳು. ನಿಮ್ಮ ಮುಖಗಳನ್ನ ನೋಡ್ತಾ ಇದ್ರೆ ನೀವ್ಯಾರು ಒರಿಜಿನಲ್ ಪತ್ರಕರ್ತರ ತರ ಕಾಣ್ತಾ ಇಲ್ಲ. ನನ್ನ ಖುಷಿಗೋಸ್ಕರ ಒಂದ್ಸರಿ ID ಕಾರ್ಡ್ಗಳನ್ನ ತೋರಿಸ್ತೀರಪ್ಪ? ಸರ್, ID ಕಾರ್ಡ್ನ ಯಾರಾದರೂ ಜೋಬಲ್ಲಿ ಇಟ್ಕೊಂಡು ತಿರ್ಗಾಡ್ತಾ ಸರ್? ಮನೇಲಿಟ್ಟು ಬಂದಿದ್ದೀನಿ ಸರ್. ಜಾಡ್ಸ್ ಒದ್ದು ಬಿಡ್ತೀನಿ. ID ಕಾರ್ಡ್ನ ಜೋಬಲ್ಲಿ ಇಡದೆ ಮನೇಲಿ ಇಡ್ತಾರೇನೋ ಬದ್ಮಾಶ್. ಕೊಡ್ರ, ನೀವಾಗೆ ID ಕಾರ್ಡ್ಗಳನ್ನ ತೆಗಿತೀರಾ ಇಲ್ಲ ನಮ್ಮವ್ರಿಗೆ ಹೇಳಿ ತೆಗಿಸ್ಲಾ? ಓ ಹಲೋ ಮಿಸ್ಟರ್, ಬನ್ನಿ ಸರ್ ಇಲ್ಲಿ. ಎಸ್ ಸರ್, ತುಂಬ ಸ್ಮಾರ್ಟ್ ಆಗಿದ್ದೀರಾ. ಎಲ್ಲ ಕೇಸ್ಗಳನ್ನ ಹಾಕೊಂಡು ರುಬ್ತೀನಿ, ಬಾ. ಇನ್ಸ್ಪೆಕ್ಟ್ರೆ, ಬೇಡಿ ಪ್ಲೀಸ್. ಅವನು ಇನ್ನೂ ಬೆಳೆಯೋ ಹುಡುಗ, ವಿವೇಕ ಕಮ್ಮಿ, ಅವಿವೇಕ್ತನ. ಅವನ ಜೀವನ ಕತ್ಲೆಲಾಗೋದು ಬೇಡ. ಹೋಗಪ್ಪ, ಹೋಗೋಗು. ಇನ್ನೊಂದ್ಸರಿ ಇಂಥ ಕೆಲಸ ಮಾಡಬೇಡ, ಹೋಗು. ನೋಡೋ, ಹಿರಿಯರು ಹೇಳ್ತಿದ್ದಾರೆ ಅಂತ ನಿನ್ನ ಬಿಟ್ಟು ಕಳಿಸ್ತಾ ಇದ್ದೀನಿ. ಇಂಥ ರೋಲ್ ಕಾಲ್ ಕೆಲ್ಸಕ್ಕೆ ಇಳಿದ್ರೆ ಜಾಡ್ಸ್ ಒದ್ದು ಒಳಗಡೆ ಹಾಕ್ಬಿಡ್ತೀರಿ. ಹೋಗ್. ಇನ್ಸ್ಪೆಕ್ಟ್ರೆ, ನೀವು ಬಂದು ನಮ್ಮ ಮಾನ ಕಾಪಾಡಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸರ್, ಇಂಥದಕ್ಕೆಲ್ಲ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ ಸರ್. ಇನ್ನೊಂದ್ಸರಿ ರಿಪೀಟ್ ಆದರೆ ನನಗೊಂದು ಫೋನ್ ಮಾಡಿ. ಸುಭಾಷ್, ಬರ್ತೀನಿ. ಥ್ಯಾಂಕ್ ಯು ಸರ್.